ಹಾ ಆಚಾರ್ಯರೇ, ಈ ವಾರದಲ್ಲಿ ಬರುವ ಮದುವೆಯ ಮುಹೂರ್ತವನ್ನು ನೋಡಿ ಹೇಳಿಬಿಡಿ. ಏಕೆಂದರೆ ಮಕ್ಕಳ ಹತ್ರ ಠರಾವು ಮಾಡಕ್ ಬರ್ತೈತಿ. ಯಾಕಪ್ಪ ವೀರೇಂದ್ರ? ಹೌದು ಗೌಡ್ರೆ. ಹೋಗಿ ಬೇಗನೆ ಡಾಕ್ಟರ್ನ ಕಂಡುಕೊಂಡು ಬನ್ನಿ. ಸಾಹೇಬ್ರ, ನನ್ನ ಸೊಸೆನ ನನಗೆ ಉಳಿಸಿಕೊಡ್ರಿ. ನಿಮ್ಮ ಕೈ ಮುಗಿಯುತ್ತೇನೆ. ದೊಡ್ಡವರಾದ ನೀವೇ ರೀತಿ ಭಯಪಟ್ಟರೆ ಹೇಗೆ? ಸಮಾಧಾನ ತಂದುಕೊಳ್ಳಿ. ಸಾವಿತ್ರಮ್ಮನವರೇ, ಗೌರಿಯನ್ನು ಒಳಗೆ ಕರೆದುಕೊಂಡು ಬನ್ನಿ, ಪರೀಕ್ಷಿಸೋಣ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಸೊಸೆಗೆ ಏನಾಗಿದೆ ಅಂತ ನೋಡಿ ಹೇಳಿ. ಏಕೆಂದ್ರೆ ನೀವೇ ನಮ್ಮ ಪಾಲಿನ ದೇವರಿದ್ದ ಹಾಗೆ. ನನ್ನ ತಂಗಿ ಕಣ್ಣು ಮುಚ್ಚಿ ಸ್ವರ್ಗ ಸೇರುವ ಮುನ್ನ 3 ತಿಂಗಳ ಹಸು ಕಂದಮ್ಮ ಗೌರಿಯನ್ನು ನನ್ನ ಉಡಿಯಲ್ಲಿ ಹಾಕಿದ್ದಾಳೆ. ನನ್ನ ಮನೆಗೆ ಹಿರಿಸೊಸಿ ಎಂದು ನನ್ನ ತಂಗಿಗೆ ಕೊಟ್ಟ ಮಾತು ಉಳಿಯಬೇಕು. ನನ್ನ ತಂಗಿಯ ಆಸೆ ಈಡೇರಿಸಬೇಕು. ಮಲ್ಲಿಕಾರ್ಜುನ, ಈಡೇರಿಸಬೇಕು. ಗೌಡರೇ, ಕನಸಿನಲ್ಲಿ ಒನ್ನರಿಗೆ ಅನ್ಯಾಯ ಮಾಡಿದ ನಿಮಗೆ ಆ ದೇವರು ಕೈ ಬಿಡಲಾರ. ಸಮಾಧಾನ ಮಾಡ್ಕೊಳ್ಳಿ, ಅವಳಿಗೇನು ಆಗಲಾರದು. ಡಾಕ್ಟರ್ ಸಾಹೇಬ್ರೆ, ನನ್ನ ಸೊಸೆ ಏನಾಗೈತ್ರಿ? ಯಾಕೆ ಒಮ್ಮಿದ ಮೇಲೆ ಬಿದ್ದಾಳು? ನನ್ನ ಸೊಸೆನ ನನಗೆ ಉಳಿಸ್ಕೊಡ್ರಿ. ನಿಮಗೆ ಖಾಲಿ ಸಂತೋಷ ಪಡಬೇಕಾದ ಸಮಯದಲ್ಲಿ ನೀವೇ ಈ ರೀತಿಯಾಗಿ ನೊಂದು ನುಡಿಯುವುದೇ? ಸೃಷ್ಟಿಯ ನಿಯಮದಂತೆ ಆ ಭಗವಂತನು ಕರುಣೆ ಕಾಣಿಕೆಯನ್ನು ನೀಡಿದ್ದಾನೆ ನಿಮ್ಮ ಸೊಸೆಗೆ. ನೀವೀಗ ಅಂದರೆ ನನ್ನ ಸೊಸೆ 3 ತಿಂಗಳು ಗರ್ಭಿಣಿ ನಿಮ್ಮ ಸೊಸೆ. ನನ್ನ ಸೊಸೆ ಮದುವೆ ಆಗಲಾರದೆ ಒಂದು ಮಗುವಿನ ತಾಯಿ ಆಗ್ತಾರಂದರೆ ಯಾರು ನಂಬಬೇಕು? ರೋಗ ಗುಣಪಡಿಸುವ ವೈದ್ಯರು ದೇವರ ಸಮಾನರೆಂದು ತಿಳಿದರೆ ನನ್ನ ಸೊಸೆಗೆ ಹಾಲನ್ನು ಹೊರಹರಿಸಿ ಕೆಟ್ಟ ಹೆಸರಿನ ಪಟ್ಟ ಕಟ್ಟಲು ಬಂದಿರಲೇ. ಇದ್ದದನ್ನು ಇದ್ದಂತೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದಂತಾಯ್ತು. ನೀವಾಡುವ ಮಾತುಗಳು ನಿಮ್ಮಂತವರಿಗೆ ಭೂಷಣವಲ್ಲ. ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಇನ್ನು 6 ತಿಂಗಳು ತಡೆಯಿರಿ. ಮೊಮ್ಮಗನನ್ನು ಎತ್ತಿ ಆಡಿಸುವಂತೆ ನಾನು ನಿನ್ನ ಕೊಡುತ್ತೇನೆ. ಹೋಗಲೇ ಮಾನ ಮರ್ಯಾದೆಯಿಂದ ದಾನ ಧರ್ಮಾದಿಗಳಿಂದ ವಿಜೃಂಭಿಸುವ ವಿರಾಜನಗರ ನನ್ನ ಮನೆಗೆ ವಿಶ್ವವೇ ಹಾಡಿಕೊಳ್ಳುತ್ತಿರುವಾಗ ದುಡ್ಡು ಕೊಟ್ಟು ವಿದ್ಯೆ ಪಡೆದು ಬಂದ ನಿನ್ನಂತ ನಕಲಿ ವೈದ್ಯರ ಮಾತಿಗೆ ಬೆಲೆ ಕೊಡ್ತೀನೇನು? ನನ್ನ ಸೊಸಿ ಚೊಕ್ಕ ಚಿನ್ನ ಅಂತ ನನಗೆ ಗೊತ್ತು. ಗೌಡ್ರೆ, ವೈದ್ಯರು ದೇವರ ಸಮಾನ. ಸುಳ್ಳಲ್ಲದರಿಂದ ಅವರಿಗೆ ಬರುವ ಲಾಭವಾದರೂ ಏನು? ಯಾವುದಕ್ಕೂ ನಿಮ್ಮ ಸೊಸೆಯನ್ನು ಕೇಳು ತಿಳ್ಕೊಳ್ಳಿ. ಏಕೆಂದರೆ ಮರೆತ ಮಾನವ ಹೊಟ್ಟೆ ಹಸಿವನ್ನು ತಾಳದೆ ಹಳಸಿದ ಅನ್ನವನ್ನು ಉಂಡು ಹೊಟ್ಟೆ ಹಸಿವನ್ನು ನಿಗಿಸಿಕೊಂಡು ನಿಷ್ಕರ್ಷಗಳು ಸಾಕಷ್ಟಿವೆ. ಹೊಟ್ಟೆ ಹಸಿದಿದೆ ಎಂದು ಹಳಸಿದ ಅನ್ನವನ್ನು ತಿನ್ನುವಂತ ಅವಿವೇಕಿ ಅಲ್ಲ ನನ್ನ ಸೊಸೆ. ನೋಡ್ರಿ, ಮಾತು ಮಾತಿಗೂ ನಿಮ್ಮನ್ನು ನೀವೇ ಹೊಗಳ್ಕೋಬೇಡಿ. ವೈದ್ಯರಾಡಿದ ಮಾತು ಸತ್ಯವೋ ಅಸತ್ಯವೋ ಎಂಬುದನ್ನು ನಿಮ್ಮ ಸೊಸೆಯನ್ನು ಕೇಳಿ ತಿಳಿದುಕೊಳ್ಳಿ.
ವೀರೇಂದ್ರ, ನಿನ್ನ ಮಾತು ನಿಜ. ಗೌರಿ ಗೌರಿ, ಆ ವೈದ್ಯರಾಡಿದ ಮಾತು ಸತ್ಯವೇ? ಹೇಳು, ನಾನು ನಿನ್ನನ್ನೇ ಕೇಳುತ್ತಿರುವೆ. ಮಾಡಿ ಹೇಸಿ ಕೆಲಸ ಮಾಡಿ ಇಂಥ ತಲೆ ತೆಗಿಸಿ ನಿಂತಿದೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ನಾಚಿಕೆ ಆಗುತ್ತೇನೆ ಗೌರಿ? ಸಾವಿತ್ರಿ, ಏನಿದು? ಆ ವೈದ್ಯರಾಡಿದ ಮಾತು ನೀನು ನಂಬ್ತೀಯ ಸಾವಿತ್ರಿ? ನಾನು ಒಬ್ಬಳೇ ಯಾಕ್ರಿ, ಇಡೀ ಊರೇ ಆಡ್ಕೊಂಡು ನಗ್ತಾ ಇದೆ ಈ ನಿಮ್ಮ ಚಿನ್ನದಂತ ಸೊಸೆಯನ್ನು ನೋಡಿ. ಯಾವ ಮಿಂಡನಿಗೆ ಮೈ ಒಪ್ಪಿಸಿ ಬೆಳೆಸಿಕೊಂಡೆ ಈರಿಲ್ಲ ಉದರದಲ್ಲಿ ಹಾಲರದ ಪಿಂಡವನ್ನು. ಮೃತ್ಯು ದೇವತೆಯ ಎದುರಾದರೂ ನನ್ನ ಮರ್ಯಾದೆಗೆ ಮುಸುಕು ಕವಿಯಬಾರದೆಂದು ಕಳೆದ ಗೌರವದಿಂದಿದ್ದ ನನ್ನ ಮನತನಕ್ಕೆ ಹೊರಿಸಿದೆಯ ಹಾದರದ ಹೊರೆಯನ್ನು. ಮುಚ್ಚು ಬಾಯಿ ಲಜ್ಜೆಗಟ್ಟವಳೆ, ಹಾದರ ಮಾಡುವ ಹಾದರಗಿದ್ದೆ ಸೋಗು ಹಾಗೆ ಗಾಳಿಗೆ ತೂರಿ ಬಿಟ್ಟೆಯ ಈ ಧರ್ಮರಾಯಪ್ಪನ ಮರ್ಯಾದೆಯನ್ನು. ತಂಗಿಯ ಮಗಳೆಂದು ಅಕ್ಕರೆಯಿಂದ ಹಾಲು ಸಕ್ಕರೆಯನ್ನು ಉಣಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಋಣ ತೀರಿಸಿ ಬಿಟ್ಟೆಯ ಕ್ಷಣಿಕ ಸುಖದ ಕಾಮದ ಹಕ್ಕೆ ಮನಸೋತು. ನೋಡ್ರಿ, ತಿಳಿದವರಾದ ತಾವೇ ರೀತಿ ಮಾತನಾಡುವುದು ಯೋಗ್ಯವಲ್ಲ. ಮದುವೆ ಬಂದ ಹೆಣ್ಣನ್ನು ಮದುವೆ ಮಾಡದೆ ಮನೆಯಲ್ಲಿ ಇಟ್ಟುಕೊಂಡು ನಿಮ್ಮ ಮಗನೊಂದಿಗೆ ಚಕ್ಕಂದವಾಡಲು ಬಿಟ್ಟು ಅದು ನಿಮ್ಮ ತಪ್ಪಲ್ಲವೇ? ಅಂದರೆ ಈ ಕಾರ್ಯ ನನ್ನ ಮಗನಿಂದಲೇ ಎಂದು ಹೇಳುತ್ತೀರಾ? ಇಲ್ಲ ವೀರೇಂದ್ರ, ಇಲ್ಲ. ಪ್ರೀತಿ ಪ್ರೇಮಕ್ಕಿಂತ ಕಾಮ ಹೆಚ್ಚೆನ್ನುವ ವಿವೇಕಿ ಅಲ್ಲ ನನ್ನ ಮಗ. ಅತ್ತೆಯ ಮಗಳೆಂದು ಅಕ್ಕರೆಯಿಂದ ಹಾಡಿ ಕುಣಿದಿರಬಹುದೇ ವಿನಃ ಇವಳ ಶೀಲಕ್ಕೆ ಕಳಂಕ ತರುವ ಮುಟ್ಟಾಳನಲ್ಲ ನನ್ನ ಮಗ. ಎಂಥ ವಿಚಿತ್ರವಾದ ಮಾತು! ಬೆಕ್ಕಿನ ಮುಂದೆ ಹಾಲು ತುಂಬಿದ ಬಟ್ಟಲನ್ನಿಟ್ಟರೆ ಬಟ್ಟಲಲ್ಲಿಯ ಹಾಲನ್ನು ಬೆಕ್ಕ ಕುಡಿದಿಲ್ಲ ಬಂದರೆ ಇದನ್ನು ನಂಬಲು ನಾವೇನು ಮೂರ್ಖರಲ್ಲ. ತಪ್ಪು ಮಾಡದವರಿಗೆ ಶಿಕ್ಷೆ ಆಗಲೇಬೇಕೆಂದು ಕೂಡಿದ ಜನಸಮ್ಮತದಲ್ಲಿ ನ್ಯಾಯಸ್ಥಾನದಲ್ಲಿ ನಿಂತು ನೀವೇ ಹೇಳುತ್ತಿದ್ದರಲ್ಲ, ಈಗೇನು ಹೇಳುವಿರಾ? ನಿಮ್ಮ ಈ ಹೂವಿನ ಕಾರ್ಯಗಳು ಮುಚ್ಚುಡಲಿ ಎಂದು ದಾನ ಧರ್ಮಗಳ ಕಪಟ ನಾಟಕ ಆಡುತ್ತಿರಲಿಲ್ಲ. ಈ ವಿಷಯ ಊರಿನ ಜನರಿಗೆಲ್ಲ ತಿಳಿಯಲೇಬೇಕು. ಊರಿನ ಪಂಚಾಯಿತಿ ಕಟ್ಟೆಯಲ್ಲಿ ಈ ವಿಷಯ ತೀರ್ಮಾನವಾಗಲೇಬೇಕು. ನಾನಿನ್ನು ಬರ್ತೀನಿ. ಈ ವಿಷಯ ಪಂಚಾಯತಿ ಕಟ್ಟೆಗೆ ಹೋಗುವುದು ಬೇಡ. ಮರ್ಯಾದೆಗಿಂತ ಮಿಗಿಲಾದದ್ದೇನಿದೆ ಮನುಷ್ಯನಿಗೆ? ಮರ್ಯಾದೆ ಸೋಗು ಹಾಕೊಂಡಿರುವ ನಿಮ್ಮಂತವರ ಮನೆಯಲ್ಲಿ ಮದುವೆ ಮುಂಚಿನ ಪಿಂಡವನ್ನು ಹೊತ್ತರೆ ಇನ್ನು ಉಳಿದ ಮನೆತನಗಳ ಪರಿಸ್ಥಿತಿ ಏನಾಗಬಾರದು? ಮದುವೆ ಮುಂಚೆ ಪಿಂಡವನ್ನು ಹೊತ್ತರೆ ಏನಾಗುತ್ತದೆ ಎಂಬುದು ಇಡೀ ಊರಿನ ಹೆಣ್ಣ ಕುಲ್ಲಿಕ ತಿಳಿದ ಹೋಗಲಿ ನಿಮ್ಮ ಸೊಸೆಯಿಂದ. ನೀವೇ ನ್ಯಾಯಸ್ಥಾನದಲ್ಲಿ ನಿಂತು ಹೇಳಲಿ ನಿಮ್ಮ ಮನೆಯ ಕಥೆಯನ್ನು. ನಾನಿನ್ನು ಬರ್ತೀನಿ. ಈ ವಿಷಯ ಈಗಲೇ ನಿನ್ನೆದುರಿನಲ್ಲಿಯೇ ತೀರ್ಮಾನವಾಗಲಿ.